ಬಿಬಿಎಂಪಿ ಮುಖ್ಯ ಆಯುಕ್ತರು ಇವತ್ತು ಸಿಲಿಕಾನ್ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಫುಟ್ಪಾತ್ ಮೇಲೆ ಓಡಾಡೋಕೆ ಆಯುಕ್ತರೇ ಪರದಾಡಿರುವ ಘಟನೆ ನಡೆದಿದೆ. ಕಾರ್ನಿಂದ ಇಳಿದು ನಡೆದಾಗ ನಿಜ ಸ್ಥಿತಿ ಅವರಿಗೆ ಅರಿವಿಗೆ ಬಂದಿದೆ. ಅವೈಜ್ಞಾನಿಕ ಫುಟ್ಪಾತ್ ಕಂಡು ಕೆಂಡಾಮಂಡಲರಾಗಿದ್ದಾರೆ ಕಮಿಷನರ್. ಬೆಂಗಳೂರಿಗರ ಪರದಾಟವನ್ನ ಸ್ವಯಂ ಅನುಭವಿಸಿದ್ದಾರೆ ಆಯುಕ್ತರು. ಇನ್ನು ಆಯುಕ್ತರ ಜೊತೆಗಿದ್ದ ಅಧಿಕಾರಿಗಳಿಗೆ ಆಯುಕ್ತ ಮಹೇಶ್ವರ ರಾವ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆಯೇ ಕಸದ ರಾಶಿ ಇದೆ, ಮಣ್ಣಿದೆ. ಇದನ್ನ ಕಂಡು ಗರಂ ಆಗಿದ್ದಾರೆ. ಡೇರಿ ಸರ್ಕಲ್ ಸುತ್ತಲೂ ಆಯುಕ್ತರು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. Dairy Circle in the Banerghatta road, because it is only 4 kilometers from Dairy Circle to Banerghatta, and it is one of the most beautiful stretches. ಒಳ್ಳೆ ಫುಟ್ಪಾತ್ ಎಲ್ಲ ಇದೆ. ಇದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ, ಸ್ವಲ್ಪ ಫುಟ್ಪಾತ್ ವೈಡನ್ ಮಾಡಿದ್ರೆ, ಜನರು ಏನ್ ಮೆಟ್ರೋ ಉಪಯೋಗ ಮಾಡ್ತಾರೆ ಇಲ್ಲಿಂದ ಆರಾಮಿಂದ ದೇ ಕ್ಯಾನ್ ಯೂಸ್ ದ ಫುಟ್ಪಾತ್ ಅಂಡ್ ದೇ ಕ್ಯಾನ್ ಯೂಸ್ ದ ಮೆಟ್ರೋ ವೆರಿ ಈಸಿಲಿ. ಅದಕ್ಕೆ ನಾವು ಇಲ್ಲಿಂದ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಬಹಳಷ್ಟು ಜಾಗದಲ್ಲಿ ಸ್ವಲ್ಪ ಚೂರು ರಿಪೇರ್ ಇದೆ, ಡ್ರೈನೇಜ್ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಮೇಂಟೆನೆನ್ಸ್, ಹೈಟ್ ಎಟ್ಸೆಟ್ರಾ ನೋಡ್ಲಿಕ್ಕೆ ಬಂದಿದ್ದೇವೆ. ಬಹುತೇಕ ಇದು ಒಂದು ಶೋಕೇಸ್ ಮಾಡಬಹುದು ನಾವು ಸಿಟಿಗೆ. ಇದೇ ತರ ನಾವು ಮಾಡಿದ್ರೆ ಜನರು ಮನೆಯಿಂದ ಆಫೀಸ್ ತನಕ ನಡೆದು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿದ್ರೆ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗ ಮಾಡಿದ್ರೆ, ಇದಕ್ಕಿಂತ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಸಹ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ. ನಮ್ಮ ಜನರದು ಸ್ವಾಸ್ಥ್ಯ ಮತ್ತೆ ಹೆಲ್ತ್ ಸಹ ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು, ಏನು ಡಿಫಾಲ್ಟರ್ಸ್ ಇದ್ದಾರೆ, ಒಂದು ಮೂರುವರೆ ಲಕ್ಷ ಇದ್ದಾರೆ. ಸೊ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ಬಹುತೇಕ ಅವರು ಪೇಮೆಂಟ್ ಮಾಡಿದ್ದಾರೆ. ನಾವು ಕನಿಷ್ಠ ಒಂದು 500 ರಿಂದ 700 ಕೋಟಿ ತನಕ ಡ್ಯೂಸ್ ಇರಬಹುದು ಅಂತ ಹೇಳಿ ವಿತ್ ಪೆನಲ್ಟಿ. ಸೊ ಅದು ಚೆಕ್ ಮಾಡಬೇಕು, ಅದು ಹೇಗೆ ಮಾಡ್ಲಿಕ್ಕೆ ಆಗ್ತದೆ. ಮಾತ್ರ ಅದರಿಂದ ಸ್ವಲ್ಪ ಸಿಟಿಗೆ ಅನುಕೂಲ ಆಗ್ತದೆ. ಬಿಬಿಎಂಪಿ ಮುಖ್ಯ ಆಯುಕ್ತರು ಇವತ್ತು ಸಿಲಿಕಾನ್ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಫುಟ್ಪಾತ್ ಮೇಲೆ ಓಡಾಡೋಕೆ ಆಯುಕ್ತರೇ ಪರದಾಡಿರುವ ಘಟನೆ ನಡೆದಿದೆ. ಕಾರ್ನಿಂದ ಇಳಿದು ನಡೆದಾಗ ನಿಜ ಸ್ಥಿತಿ ಅವರಿಗೆ ಅರಿವಿಗೆ ಬಂದಿದೆ. ಅವೈಜ್ಞಾನಿಕ ಫುಟ್ಪಾತ್ ಕಂಡು ಕೆಂಡಾಮಂಡಲರಾಗಿದ್ದಾರೆ ಕಮಿಷನರ್. ಬೆಂಗಳೂರಿಗರ ಪರದಾಟವನ್ನ ಸ್ವಯಂ ಅನುಭವಿಸಿದ್ದಾರೆ ಆಯುಕ್ತರು. ಇನ್ನು ಆಯುಕ್ತರ ಜೊತೆಗಿದ್ದ ಅಧಿಕಾರಿಗಳಿಗೆ ಆಯುಕ್ತ ಮಹೇಶ್ವರ ರಾವ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆಯೇ ಕಸದ ರಾಶಿ ಇದೆ, ಮಣ್ಣಿದೆ. ಇದನ್ನ ಕಂಡು ಗರಂ ಆಗಿದ್ದಾರೆ. ಡೇರಿ ಸರ್ಕಲ್ ಸುತ್ತಲೂ ಆಯುಕ್ತರು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. Dairy Circle in the Banerghatta road, because it is only 4 kilometers from Dairy Circle to Banerghatta, and it is one of the most beautiful stretches. ಒಳ್ಳೆ ಫುಟ್ಪಾತ್ ಎಲ್ಲ ಇದೆ. ಇದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ, ಸ್ವಲ್ಪ ಫುಟ್ಪಾತ್ ವೈಡನ್ ಮಾಡಿದ್ರೆ, ಜನರು ಏನ್ ಮೆಟ್ರೋ ಉಪಯೋಗ ಮಾಡ್ತಾರೆ ಇಲ್ಲಿಂದ ಆರಾಮಿಂದ ದೇ ಕ್ಯಾನ್ ಯೂಸ್ ದ ಫುಟ್ಪಾತ್ ಅಂಡ್ ದೇ ಕ್ಯಾನ್ ಯೂಸ್ ದ ಮೆಟ್ರೋ ವೆರಿ ಈಸಿಲಿ. ಅದಕ್ಕೆ ನಾವು ಇಲ್ಲಿಂದ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಬಹಳಷ್ಟು ಜಾಗದಲ್ಲಿ ಸ್ವಲ್ಪ ಚೂರು ರಿಪೇರ್ ಇದೆ, ಡ್ರೈನೇಜ್ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಮೇಂಟೆನೆನ್ಸ್, ಹೈಟ್ ಎಟ್ಸೆಟ್ರಾ ನೋಡ್ಲಿಕ್ಕೆ ಬಂದಿದ್ದೇವೆ. ಬಹುತೇಕ ಇದು ಒಂದು ಶೋಕೇಸ್ ಮಾಡಬಹುದು ನಾವು ಸಿಟಿಗೆ. ಇದೇ ತರ ನಾವು ಮಾಡಿದ್ರೆ ಜನರು ಮನೆಯಿಂದ ಆಫೀಸ್ ತನಕ ನಡೆದು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿದ್ರೆ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗ ಮಾಡಿದ್ರೆ, ಇದಕ್ಕಿಂತ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಸಹ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ. ನಮ್ಮ ಜನರದು ಸ್ವಾಸ್ಥ್ಯ ಮತ್ತೆ ಹೆಲ್ತ್ ಸಹ ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು, ಏನು ಡಿಫಾಲ್ಟರ್ಸ್ ಇದ್ದಾರೆ, ಒಂದು ಮೂರುವರೆ ಲಕ್ಷ ಇದ್ದಾರೆ. ಸೊ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ಬಹುತೇಕ ಅವರು ಪೇಮೆಂಟ್ ಮಾಡಿದ್ದಾರೆ.
ನಾವು ಕನಿಷ್ಠ ಒಂದು 500-700 ಕೋಟಿ ತನಕ ಡ್ಯೂಸ್ ಇರ್ಬೋದು ಅಂತ ಹೇಳಿ ವಿತ್ ಪೆನಲ್ಟಿ. ಸೊ ಅದು ಚೆಕ್ ಮಾಡಬೇಕು, ಅದು ಹೇಗೆ ಮಾಡ್ಲಿಕ್ಕೆ ಆಗ್ತದೆ. ಮಾತ್ರ ಅದರಿಂದ ಸ್ವಲ್ಪ ಸಿಟಿಗೆ ಅನುಕೂಲ ಆಗ್ತದೆ. ಬಿಬಿಎಂಪಿ ಮುಖ್ಯ ಆಯುಕ್ತರು ಇವತ್ತು ಸಿಲಿಕಾನ್ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಫುಟ್ಪಾತ್ ಮೇಲೆ ಓಡಾಡೋಕೆ ಆಯುಕ್ತರೇ ಪರದಾಡಿರುವ ಘಟನೆ ನಡೆದಿದೆ. ಕಾರ್ನಿಂದ ಇಳಿದು ನಡೆದಾಗ ನಿಜ ಸ್ಥಿತಿ ಅವರಿಗೆ ಅರಿವಿಗೆ ಬಂದಿದೆ. ಅವೈಜ್ಞಾನಿಕ ಫುಟ್ಪಾತ್ ಕಂಡು ಕೆಂಡಾಮಂಡಲರಾಗಿದ್ದಾರೆ ಕಮಿಷನರ್. ಬೆಂಗಳೂರಿಗರ ಪರದಾಟವನ್ನ ಸ್ವಯಂ ಅನುಭವಿಸಿದ್ದಾರೆ ಆಯುಕ್ತರು. ಇನ್ನು ಆಯುಕ್ತರ ಜೊತೆಗಿದ್ದ ಅಧಿಕಾರಿಗಳಿಗೆ ಆಯುಕ್ತ ಮಹೇಶ್ವರ ರಾವ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆಯೇ ಕಸದ ರಾಶಿ ಇದೆ, ಮಣ್ಣಿದೆ. ಇದನ್ನ ಕಂಡು ಗರಂ ಆಗಿದ್ದಾರೆ. ಡೇರಿ ಸರ್ಕಲ್ ಸುತ್ತಲೂ ಆಯುಕ್ತರು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. Dairy Circle in the Banerghatta road, because it is only 4 kilometers from Dairy Circle to Banerghatta, and it is one of the most beautiful stretches. ಒಳ್ಳೆ ಫುಟ್ಪಾತ್ ಎಲ್ಲ ಇದೆ. ಇದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ, ಸ್ವಲ್ಪ ಫುಟ್ಪಾತ್ ವೈಡನ್ ಮಾಡಿದ್ರೆ, ಜನರು ಏನ್ ಮೆಟ್ರೋ ಉಪಯೋಗ ಮಾಡ್ತಾರೆ ಇಲ್ಲಿಂದ ಆರಾಮಿಂದ ದೇ ಕ್ಯಾನ್ ಯೂಸ್ ದ ಫುಟ್ಪಾತ್ ಅಂಡ್ ದೇ ಕ್ಯಾನ್ ಯೂಸ್ ದ ಮೆಟ್ರೋ ವೆರಿ ಈಸಿಲಿ. ಅದಕ್ಕೆ ನಾವು ಇಲ್ಲಿಂದ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಬಹಳಷ್ಟು ಜಾಗದಲ್ಲಿ ಸ್ವಲ್ಪ ಚೂರು ರಿಪೇರ್ ಇದೆ, ಡ್ರೈನೇಜ್ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಮೇಂಟೆನೆನ್ಸ್, ಹೈಟ್ ಎಟ್ಸೆಟ್ರಾ ನೋಡ್ಲಿಕ್ಕೆ ಬಂದಿದ್ದೇವೆ. ಬಹುತೇಕ ಇದು ಒಂದು ಶೋಕೇಸ್ ಮಾಡಬಹುದು ನಾವು ಸಿಟಿಗೆ. ಇದೇ ತರ ನಾವು ಮಾಡಿದ್ರೆ ಜನರು ಮನೆಯಿಂದ ಆಫೀಸ್ ತನಕ ನಡೆದು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿದ್ರೆ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗ ಮಾಡಿದ್ರೆ, ಇದಕ್ಕಿಂತ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಸಹ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ. ನಮ್ಮ ಜನರದು ಸ್ವಾಸ್ಥ್ಯ ಮತ್ತೆ ಹೆಲ್ತ್ ಸಹ ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು, ಏನು ಡಿಫಾಲ್ಟರ್ಸ್ ಇದ್ದಾರೆ, ಒಂದು 3.5 ಲಕ್ಷ ಇದ್ದಾರೆ. ಸೊ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ಬಹುತೇಕ ಅವರು ಪೇಮೆಂಟ್ ಮಾಡಿದ್ದಾರೆ. ನಾವು ಕನಿಷ್ಠ ಒಂದು 500-700 ಕೋಟಿ ತನಕ ಡ್ಯೂಸ್ ಇರ್ಬೋದು ಅಂತ ಹೇಳಿ ವಿತ್ ಪೆನಲ್ಟಿ. ಸೊ ಅದು ಚೆಕ್ ಮಾಡಬೇಕು, ಅದು ಹೇಗೆ ಮಾಡ್ಲಿಕ್ಕೆ ಆಗ್ತದೆ. ಮಾತ್ರ ಅದರಿಂದ ಸ್ವಲ್ಪ ಸಿಟಿಗೆ ಅನುಕೂಲ ಆಗ್ತದೆ. ಬಂದಿದ್ದೇವೆ. ಬಹಳಷ್ಟು ಜಾಗದಲ್ಲಿ ಸ್ವಲ್ಪ ಚೂರು ರಿಪೇರ್ ಇದೆ, ಡ್ರೈನೇಜ್ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಮೇಂಟೆನೆನ್ಸ್, ಹೈಟ್ ಎಟ್ಸೆಟ್ರಾ